ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಆಧ್ಯಾತ್ಮಿಕ ವಸ್ತು ಪ್ರದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ವಯಂ ಪರಮಾತ್ಮನೇ ತಿಳಿಸಿರುವ ರಾಜಯೋಗ ಜ್ಞಾನವನ್ನು ತಿಳಿಯೋಣ ಬನ್ನಿ. ಆತ್ಮೀಯರೇ, ಇಂದಿನ ಈ ವೇಗದ ಜಗತ್ತಿನಲ್ಲಿ ಮನುಷ್ಯನ ಬಳಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಮಾತ್ರ ಇಲ್ಲವಾಗಿದೆ. ನಾವು ಶಾಂತಿಗಾಗಿ ದೇವಸ್ಥಾನಗಳಿಗೆ ಹೋಗುತ್ತೇವೆ, ಯಾತ್ರೆಗಳನ್ನು ಮಾಡುತ್ತೇವೆ ಮತ್ತು ಪ್ರವಾಸಿ ತಾಣಗಳಿಗೆ ಹೋಗುತ್ತೇವೆ. ಆದರೆ ನಿಜವಾದ ಶಾಂತಿ ಮತ್ತು ಸುಖ ಎಲ್ಲಿ ಸಿಗುತ್ತದೆ? ನಮ್ಮ ಜೀವನದ ಉದ್ದೇಶವೇನು? ನಾವು ಎಲ್ಲಿಂದ ಬಂದೆವು? ಎಲ್ಲಿಗೆ ಹೋಗುತ್ತೇವೆ? ಹೋಗುವಾಗ ನಾವು ಏನನ್ನು ತೆಗೆದುಕೊಂಡು ಹೋಗುತ್ತೇವೆ? ಈ ಎಲ್ಲ ಪ್ರಶ್ನೆಗಳಿಗೆ ರಾಜಯೋಗದಲ್ಲಿ ಉತ್ತರವಿದೆ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮನ್ನು ನೀವು ತಿಳಿದುಕೊಳ್ಳುವ ಮತ್ತು ಆ ಭಗವಂತನನ್ನು ಅರಿತುಕೊಳ್ಳುವ ಒಂದು ಸುಂದರ ದೃಶ್ಯಮಾಲೆಯಾಗಿದೆ. ಪ್ರಪಂಚವನ್ನು ನಮ್ಮ ಅಂಗೈಯಲ್ಲಿಟ್ಟುಕೊಂಡಿರುವ ನಮಗೆ ನಮ್ಮ ಬಗ್ಗೆ ನಮಗೇ ತಿಳಿದಿಲ್ಲ. ನಾವು ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವು ನೋಡಿಕೊಂಡಾಗ ಕಾಣುವ ಶರೀರವೇ ನಾನು ಎಂದು ನಂಬಿದ್ದೇವೆ. ಆದರೆ ಇದು ಸತ್ಯದ ಒಂದು ಭಾಗ ಮಾತ್ರ. ಇದನ್ನು ವೈಜ್ಞಾನಿಕವಾಗಿ ನೋಡೋಣ ಬನ್ನಿ. ನಮ್ಮ ಶರೀರವು ಒಂದು ಅದ್ಭುತವಾದ ಜೈವಿಕ ಯಂತ್ರ. ಹೃದಯ ರಕ್ತವನ್ನು ಪಂಪ್ ಮಾಡುತ್ತದೆ, ಶ್ವಾಸಕೋಶ ಉಸಿರಾಡುತ್ತದೆ, ಮೆದುಳು ಆಲೋಚನೆಗಳನ್ನು ವಿಶ್ಲೇಷಿಸುತ್ತದೆ. ಆದರೆ ಇವೆಲ್ಲವೂ ಕೆಲಸ ಮಾಡಲು ಇದರೊಳಗೆ ಒಂದು ಚೈತನ್ಯ ಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಬೇಕು. ವಿಜ್ಞಾನ ಹೇಳುತ್ತದೆ, ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಆ ಅವಿನಾಶಿ ಶಕ್ತಿಯೇ ಆತ್ಮ. ಆತ್ಮ ದೇಹದಲ್ಲಿದ್ದಾಗ ಮಾತ್ರ ಈ ಅಂಗಾಂಗಗಳಿಗೆ ಬೆಲೆ. ಆತ್ಮ ಹೊರಹೋದ ತಕ್ಷಣ ಇದೇ ದೇಹವನ್ನು ನಾವು ಶವ ಎಂದು ಕರೆಯುತ್ತೇವೆ. ಸುಲಭವಾಗಿ ಹೇಳಬೇಕೆಂದರೆ ಶರೀರ ಒಂದು ವಾಹನ, ಆತ್ಮವು ಅದನ್ನು ನಡೆಸುವ ಚಾಲಕ. ಕಾರಿನ ಟೈರ್ ಅಥವಾ ಇಂಜಿನ್ ಹಾಳಾದಾಗ ಚಾಲಕ ಅದನ್ನು ರಿಪೇರಿ ಮಾಡುತ್ತಾನೆ ಅಥವಾ ಕಾರನ್ನೇ ಬದಲಾಯಿಸುತ್ತಾನೆ. ಅದೇ ರೀತಿ ಶರೀರವು ಹಳೆಯದಾದಾಗ ಅಥವಾ ಗುಣಪಡಿಸಲಾಗದ ಕಾಯಿಲೆ ಬಂದಾಗ ಆತ್ಮವು ಆ ಶರೀರವನ್ನು ಬಿಟ್ಟು ಮತ್ತೊಂದು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತದೆ. ನಾನು ಆತ್ಮ ಸಾಯುವುದಿಲ್ಲ. ಈ ಆತ್ಮ ನೋಡಲು ಹೇಗಿದೆ? ಇದು ಕಣ್ಣಿಗೆ ಕಾಣುವ ವಸ್ತುವಲ್ಲ. ಇದು ಅತ್ಯಂತ ಸೂಕ್ಷ್ಮವಾದ ಪ್ರಕಾಶಮಾನವಾದ ಜ್ಯೋತಿರ್ಬಿಂದು ಆಗಿದೆ. ಇದು ನಮ್ಮ ಭ್ರೂಮಧ್ಯದಲ್ಲಿ ನೆಲೆಸಿದೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೂಲಕ ಶರೀರವನ್ನು ನಡೆಸುತ್ತದೆ. ಮನಸ್ಸು ಸಂಕಲ್ಪವನ್ನು ರಚಿಸುವ ಶ್ರೇಷ್ಠ ಶಕ್ತಿ. ಬುದ್ಧಿ ಸರಿ ಮತ್ತು ತಪ್ಪುಗಳ ನಿರ್ಧಾರ ಮಾಡುವ ದಿವ್ಯ ಶಕ್ತಿಯಾಗಿದೆ. ಪದೇ ಪದೇ ಮಾಡುವ ಕರ್ಮ ನಮ್ಮ ಸಂಸ್ಕಾರವಾಗುತ್ತದೆ. ನಾನು ಆತ್ಮ ಎಂದಾದರೆ ನನ್ನ ತಂದೆ ಯಾರು? ಪ್ರಪಂಚದಲ್ಲಿ ಎಲ್ಲರೂ ಆ ಭಗವಂತನನ್ನು ಓ ದೇವರೇ, ಓ ಗಾಡ್ ಫಾದರ್, ಅಲ್ಲಾಹ್ ಎಂದು ಕರೆಯುತ್ತಾರೆ. ಹಾಗಾದರೆ ಆ ಭಗವಂತ ಯಾರು? ಭಗವಂತ ಕೂಡ ನಮ್ಮಂತೆಯೇ ಒಂದು ಆತ್ಮ. ಆದರೆ ಅವರು ಗುಣಶಕ್ತಿಗಳ ಸಾಗರವಾಗಿರುವ ಕಾರಣ ಅವರನ್ನು ನಾವು ಪರಮಾತ್ಮ ಎಂದು ಕರೆಯುತ್ತೇವೆ. ಅವರ ಹೆಸರು ಶಿವ ಆಗಿದೆ. ಶಿವ ಎಂದರೆ ಕಲ್ಯಾಣಕಾರಿ, ಮಂಗಳಕಾರಿ ಅಥವಾ ಶುಭಕಾರಿ ಎಂದರ್ಥ. ಅವರು ಸದಾಕಾಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ. ಆದರೆ ಅವರು ನಮಗಿಂತ ಭಿನ್ನವಾಗಿದ್ದಾರೆ. ಹೇಗೆಂದರೆ ಅವರಿಗೆ ನಮ್ಮಂತೆ ಸ್ಥೂಲ ಶರೀರವಿಲ್ಲ. ಅವರು ಜನನ ಮರಣ ಚಕ್ರದಿಂದ ಮುಕ್ತರಾಗಿದ್ದಾರೆ. ಅವರ ರೂಪವೂ ಕೂಡ ಜ್ಯೋತಿರ್ಬಿಂದು ಆಗಿದೆ. ಅವರು ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಆನಂದ, ಪ್ರೇಮ ಮತ್ತು ಶಕ್ತಿಯ ಸಾಗರನಾಗಿದ್ದಾರೆ. ನಾವು ಆಳವಾಗಿ ಗಮನಿಸಿದರೆ ವಿಶ್ವದ ಎಲ್ಲಾ ಧರ್ಮಗಳ ಮೂಲ ಒಂದೇ ಆಗಿದೆ. ಹಿಂದೂ ಧರ್ಮದಲ್ಲಿ ದೇವರನ್ನು ಶಿವಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ. ಲಿಂಗ ಎಂದರೆ ನಿರಾಕಾರ ಜ್ಯೋತಿಯ ಪ್ರತೀಕವಾಗಿದೆ. ಇಸ್ಲಾಂ ಧರ್ಮದಲ್ಲಿ ದೇವರನ್ನು ಅಲ್ಲಾಹ್ ಅಂದರೆ ನೂರ್, ಬೆಳಕು ಎಂದು ಕರೆಯುತ್ತಾರೆ. ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತರು ಗಾಡ್ ಇಸ್ ಲೈಟ್ ಅಂದರೆ ದೇವರು ಬೆಳಕಿನ ಸ್ವರೂಪ ಎಂದು ಹೇಳಿದ್ದಾರೆ. ಶಂಕರಾಚಾರ್ಯರು ಕೂಡ ಪರಮಾತ್ಮನ ನಿರಾಕಾರ ಸ್ವರೂಪವನ್ನೇ ಒಪ್ಪಿಕೊಂಡಿದ್ದರು. ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕ್ ದೇವ್ ಅವರು
ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ಏಕೋಂಕಾರ ಮತ್ತು ಸತ್ನಾಮ್ ಎಂದರು. ಅಂದರೆ ದೇವರನ್ನು ನಿರಾಕಾರ ಮತ್ತು ಪರಮಸತ್ಯ ಎಂದು ಹೇಳಿದರು. ಹಾಗೆಯೇ ಶಿರಡಿ ಸಾಯಿಬಾಬಾ ಅವರು ಯಾವಾಗಲೂ ತಮ್ಮ ಬೆರಳನ್ನು ಮೇಲಕ್ಕೆ ಮಾಡಿ ಸಬ್ಕಾ ಮಾಲಿಕ್ ಏಕ್, ಅಂದರೆ ಎಲ್ಲರ ಯಜಮಾನ ಒಬ್ಬನೇ ಎಂದು ಜಗತ್ತಿಗೆ ಸಾರಿದರು. ನಾಮಗಳು ಬೇರೆ ಬೇರೆಯಾದರೂ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಆತ್ಮ ಪರಮಾತ್ಮನನ್ನು ಅರಿತ ನಾವು ಪರಮಾತ್ಮನ ವಾಸಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನಾವು ಭಗವಂತನನ್ನು ನೆನಪು ಮಾಡುವಾಗ ಮೇಲೆ ನೋಡುತ್ತೇವೆ ಮತ್ತು ನಾವು ಮಾತನಾಡುತ್ತಾ ಹೇಳುತ್ತೇವೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ಹಾಗಾದರೆ ನಾವು ಬಂದಿರುವುದಾದರೂ ಎಲ್ಲಿಂದ? ಸೂರ್ಯ ನಕ್ಷತ್ರಗಳಿಂದಾಚೆ ಏನಿದೆ? ಪರಮಾತ್ಮ ನೀಡುವ ಜ್ಞಾನದ ಪ್ರಕಾರ ಒಟ್ಟು 3 ಲೋಕಗಳಿವೆ. ಮೊದಲನೆಯದು ಸ್ಥೂಲ ಲೋಕ. ಇದು ಅತ್ಯಂತ ಕೆಳಗಿನ ಲೋಕ. ಇದನ್ನು ಮನುಷ್ಯ ಲೋಕ ಅಥವಾ ಕರ್ಮಕ್ಷೇತ್ರ ಎಂದು ಕರೆಯುತ್ತಾರೆ. ನಾವೆಲ್ಲರೂ ಈಗ ವಾಸಿಸುತ್ತಿರುವ ಪ್ರಪಂಚವಿದು. ಇಲ್ಲಿ ಪಂಚಭೂತಗಳಿಂದಾದ ದೇಹವನ್ನು ಧರಿಸಿ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ. ಇಲ್ಲಿ ಸುಖ ಮತ್ತು ದುಃಖ, ಹಗಲು ಮತ್ತು ರಾತ್ರಿ, ಜನನ ಮತ್ತು ಮರಣದ ಚಕ್ರ ನಡೆಯುತ್ತಲೇ ಇರುತ್ತದೆ. ಎರಡನೆಯದು ಸೂಕ್ಷ್ಮಲೋಕ. ಸ್ಥೂಲ ಲೋಕದಿಂದ ಮೇಲೆ ಹೋದರೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಆಚೆಗೆ ಸೂಕ್ಷ್ಮಲೋಕವಿದೆ. ಇಲ್ಲಿ ಮೂಳೆ ಮಾಂಸಗಳ ದೇಹ ಇರುವುದಿಲ್ಲ, ಬದಲಾಗಿ ಬೆಳಕಿನ ದೇಹವಿರುತ್ತದೆ. ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ, ಸಂಕಲ್ಪಗಳ ಮೂಲಕವೇ ವ್ಯವಹಾರ ನಡೆಯುತ್ತದೆ. ಇಲ್ಲಿ ಹಗಲು ಅಥವಾ ರಾತ್ರಿ ಇರುವುದಿಲ್ಲ, ಸದಾ ಕಾಲ ಬೆಳದಿಂಗಳಂತಹ ಬೆಳಕಿರುತ್ತದೆ. ಮೂರನೆಯದು ಪರಮಧಾಮ ಅಥವಾ ಶಾಂತಿಧಾಮ. ಇದು ಎಲ್ಲದಕ್ಕಿಂತ ಎತ್ತರವಾದ 3ನೇ ಲೋಕ. ಇದನ್ನೇ ಬ್ರಹ್ಮಾಂಡ, ನಿರ್ವಾಣಧಾಮ ಅಥವಾ ಮುಕ್ತಿಧಾಮ ಎಂದು ಕರೆಯುತ್ತಾರೆ. ಇಲ್ಲಿ ಯಾವುದೇ ಶಬ್ದವಿಲ್ಲ ಮತ್ತು ಪಂಚಭೂತಗಳಿಲ್ಲ. ಇದು ಕೆಂಪು ಮಿಶ್ರಿತ ಬಂಗಾರ ಬಣ್ಣದ ಪ್ರಕಾಶದಿಂದ ಕೂಡಿರುವ ಲೋಕ. ಇಲ್ಲಿ ಸಂಪೂರ್ಣ ನಿಶಬ್ದ ಮತ್ತು ಶಾಂತಿ ಇರುತ್ತದೆ. ಇದೇ ನಾವೆಲ್ಲ ಆತ್ಮಗಳ ಮತ್ತು ಪರಮಾತ್ಮ ಶಿವನ ನಿಜವಾದ ಮನೆಯಾಗಿದೆ. ಸೃಷ್ಟಿಗೆ ಬರುವ ಮುನ್ನ ನಾವು ಇಲ್ಲೇ ಇದ್ದೆವು. ಪಾತ್ರ ಮುಗಿದ ಮೇಲೆ ನಾವು ಮತ್ತೆ ಇಲ್ಲಿಗೇ ಹೋಗಬೇಕು. ಕಾಲ ಅಥವಾ ಟೈಮ್ ಎಂಬುದು ಯಾವಾಗಲೂ ಚಕ್ರದ ರೂಪದಲ್ಲಿ ಸುತ್ತುತ್ತಿರುತ್ತದೆ. ಗಡಿಯಾರದಲ್ಲಿ ಮುಳ್ಳುಗಳು ಹೇಗೆ 12ರಿಂದ ಆರಂಭವಾಗಿ ಮತ್ತೆ 12ಕ್ಕೆ ಬಂದು ತಲುಪುತ್ತವೆಯೋ ಹಾಗೆಯೇ ಈ ಪ್ರಪಂಚದ ಇತಿಹಾಸವು ಪ್ರತಿ 5,000 ವರ್ಷಗಳಿಗೊಮ್ಮೆ ಪುನರಾವರ್ತನೆಯಾಗುತ್ತಿರುತ್ತದೆ. ಮೊದಲನೆಯದು ಸತ್ಯಯುಗ. ಸೃಷ್ಟಿಯ ಆರಂಭವೇ ಸತ್ಯಯುಗ. ಇದನ್ನೇ ಬಂಗಾರದ ಯುಗ ಅಥವಾ ಸ್ವರ್ಗ, ವೈಕುಂಠ, ಪ್ಯಾರಡೈಸ್, ಬಹಿಷ್ತ್ ಮತ್ತು ಜನ್ನತ್ ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಆಗ ಭಾರತವು ವಿಶ್ವಗುರುವಾಗಿತ್ತು ಮತ್ತು ಅತ್ಯಂತ ಶ್ರೀಮಂತವಾಗಿತ್ತು. ಅಲ್ಲಿ ಪ್ರತಿಯೊಬ್ಬರೂ ದೇವತಾ ಸ್ವರೂಪರಾಗಿದ್ದರು. ಅಲ್ಲಿನ ಆತ್ಮಗಳು 16 ಕಲಾ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿಗಳು ಮತ್ತು ಅಹಿಂಸಾ ಪರಮೋಧರ್ಮಿಗಳಾಗಿದ್ದರು. ಅಲ್ಲಿಯ ಪ್ರಕೃತಿಯು ಸತೋಪ್ರಧಾನವಾಗಿತ್ತು. ದುಃಖ, ಕಾಯಲೆ ಅಥವಾ ಕಾಲಮರಣ ಎಂಬ ಶಬ್ದವೇ ಅಲ್ಲಿರಲಿಲ್ಲ. ಪ್ರತಿಯೊಬ್ಬರೂ ಆತ್ಮದ ಸ್ಮೃತಿಯಲ್ಲಿರುತ್ತಿದ್ದರು. ಎರಡನೆಯದು ತ್ರೇತಾಯುಗ. ಕಾಲ ಉರುಳಿದಂತೆ ಆತ್ಮದ ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತದೆ. ಇದನ್ನೇ ತ್ರೇತಾಯುಗ ಅಥವಾ ಬೆಳ್ಳಿಯ ಯುಗ ಎನ್ನುತ್ತೇವೆ. ಇಲ್ಲಿ ಆತ್ಮಗಳು 14 ಕಲೆಗಳನ್ನು ಹೊಂದಿರುತ್ತಾರೆ. ಸುಖ, ಶಾಂತಿ ಇತ್ತು. ಆದರೆ ಸತ್ಯಯುಗಕ್ಕೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಮೂರನೆಯದು ದ್ವಾಪರಯುಗ. ನಾಟಕದ ಮಧ್ಯಭಾಗದಲ್ಲಿ ಆತ್ಮಗಳು ದೇಹಾಭಿಮಾನಕ್ಕೆ ಒಳಗಾಗುತ್ತಾರೆ. ನಾನು ಆತ್ಮ ಎಂದು ಮರೆತು ನಾನು ದೇಹ ಎಂದು ತಿಳಿಯುತ್ತಾರೆ. ಆಗ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ ಎಂಬ 5 ವಿಕಾರಗಳು ನಮ್ಮಲ್ಲಿ ಪ್ರವೇಶ ಮಾಡುತ್ತವೆ. ಇಲ್ಲಿಂದ ದುಃಖ, ಅಶಾಂತಿ ಪ್ರಾರಂಭವಾಗುತ್ತದೆ. ಮನುಷ್ಯರು ದೇವರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ, ದೇವಸ್ಥಾನಗಳನ್ನು ಕಟ್ಟುತ್ತಾರೆ ಮತ್ತು ಭಕ್ತಿ ಮಾರ್ಗ ಆರಂಭವಾಗುತ್ತದೆ. ಭಾರತವು ತನ್ನ ಶ್ರೀಮಂತಿಕೆಯನ್ನು ಕಳೆದುಕೊಳ್ಳಲು ಆರಂಭಿಸುತ್ತದೆ. ಇದನ್ನು ತಾಮ್ರದ ಯುಗ ಎನ್ನುತ್ತಾರೆ. ನಾಲ್ಕನೆಯದು ಕಲಿಯುಗ. ಇದನ್ನು
ಕಬ್ಬಿಣದ ಯುಗ ಎಂದು ಕರೆಯುತ್ತಾರೆ. ಇಂದು ನಾವು ನೋಡುತ್ತಿರುವ ಪ್ರಪಂಚವೇ ಕಲಿಯುಗ. ಇಲ್ಲಿ ಮನುಷ್ಯರು ಸಂಪೂರ್ಣವಾಗಿ ವಿಷಯ ವಿಕಾರಗಳಲ್ಲಿ ಮುಳುಗಿದ್ದಾರೆ. ಧರ್ಮಗ್ಲಾನಿಯ ಸಮಯವಾದ ಕಾರಣ ಜಗಳ, ಕಲಹಗಳು, ರೋಗ ರುಜಿನಗಳು, ನೈಸರ್ಗಿಕ ವಿಕೋಪಗಳು ಮತ್ತು ದುಃಖ, ಶಾಂತಿ ತಾಂಡವವಾಡುತ್ತಿದೆ. ಪ್ರತಿಯೊಬ್ಬರೂ ಸುಖ ಶಾಂತಿಗಾಗಿ ಅಲೆದಾಡುತ್ತಿದ್ದಾರೆ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಈ ಚಿಕ್ಕ ಸಮಯವನ್ನೇ ಸಂಗಮಯುಗ ಅಥವಾ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎನ್ನುತ್ತಾರೆ. ಇದು ವಜ್ರ ಸಮಾನ ಯುಗವಾಗಿದೆ. ಸಂಗಮಯುಗದ ಸಮಯ ಅತ್ಯಂತ ಶ್ರೇಷ್ಠವಾದದ್ದು. ಈ ಸಮಯದಲ್ಲಿ ಸ್ವಯಂ ಪರಮಾತ್ಮನು ಬ್ರಹ್ಮಾರವರ ಶರೀರದ ಮೂಲಕ ಈ ಸೃಷ್ಟಿಗೆ ಬಂದು ಸತ್ಯ ಜ್ಞಾನವನ್ನು ನೀಡಿ ನಮ್ಮನ್ನು ಮತ್ತೆ ಮನುಷ್ಯರಿಂದ ದೇವತೆಗಳನ್ನಾಗಿ ಪರಿವರ್ತನೆ ಮಾಡುತ್ತಿದ್ದಾರೆ. ಈಗ ಹಳೆಯ ಕಲಿಯುಗವು ವಿನಾಶವಾಗಿ ಹೊಸ ಸತ್ಯಯುಗವು ಮತ್ತೆ ಸ್ಥಾಪನೆಯಾಗಲಿದೆ. ಹೇಗೆ ಹಗಲಿನ ನಂತರ ರಾತ್ರಿ, ರಾತ್ರಿಯ ನಂತರ ಹಗಲು ಬರುತ್ತದೆಯೋ ಹಾಗೆಯೇ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬಂದೇ ಬರುತ್ತದೆ. ಇದು ನಿಶ್ಚಿತ. ವಿಶ್ವದ ಅತ್ಯಂತ ದೊಡ್ಡ ನ್ಯಾಯಾಧೀಶ ಯಾರು ಎಂದರೆ ಅದು ಕರ್ಮ. ನ್ಯೂಟನ್ ನಿಯಮದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಇದೇ ಕರ್ಮ ಸಿದ್ಧಾಂತ. ಇದರ ಪ್ರಮುಖ ಅಂಶಗಳು ಇಲ್ಲಿವೆ. ಬಿತ್ತಿದಂತೆ ಬೆಳೆ. ನಾವು ಬೇವಿನ ಮರವನ್ನು ನೆಟ್ಟು ಮಾವಿನ ಹಣ್ಣನ್ನು ಬಯಸಲು ಸಾಧ್ಯವಿಲ್ಲ. ಅದೇ ರೀತಿ ನಾವು ಬೇರೆಯವರಿಗೆ ದುಃಖ, ಮೋಸ ಅಥವಾ ನೋವು ಕೊಟ್ಟರೆ ಭವಿಷ್ಯದಲ್ಲಿ ನಮಗೂ ದುಃಖವೇ ಸಿಗುತ್ತದೆ. ನಾವು ಬೇರೆಯವರಿಗೆ ಸುಖ, ಶಾಂತಿ ಮತ್ತು ಸಹಕಾರ ನೀಡಿದರೆ ನಮಗೂ ಸುಖವೇ ತಿರುಗಿ ಬರುತ್ತದೆ. ಇದು ಪ್ರಕೃತಿಯ ನಿಯಮ. ಅನೇಕರು ಕೇಳುತ್ತಾರೆ, ಒಳ್ಳೆಯವರಿಗೆ ಏಕೆ ಕಷ್ಟ ಬರುತ್ತದೆ? ಇದಕ್ಕೆ ಉತ್ತರ ಕರ್ಮದ ಲೆಕ್ಕಾಚಾರ. ಆತ್ಮವು ಈ ದೇಹವನ್ನು ಬಿಡುವಾಗ ಹಣ, ಆಸ್ತಿಯನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಆದರೆ ತನ್ನ ಕರ್ಮದ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತದೆ. ಈ ಜನ್ಮದ ಕಷ್ಟಗಳಿಗೆ ಕಾರಣ ನಮ್ಮ ಹಳೆಯ ಜನ್ಮದ ಪಾಪಕರ್ಮಗಳಾಗಿರುತ್ತದೆ. ಆ ಲೆಕ್ಕ ಚುಕ್ತ ಆಗುವವರೆಗೂ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ರಾಜಯೋಗ ಧ್ಯಾನ ಮನಸ್ಸಿನ ಶಾಂತಿಗಾಗಿ. ಇಂದಿನ ಯುಗದಲ್ಲಿ ಒತ್ತಡ, ಚಿಂತೆ ಮತ್ತು ಭಯ ಮನುಷ್ಯ ಜೀವನದ ಭಾಗವಾಗಿ ಬಿಟ್ಟಿವೆ. ಈ ಕಳೆದು ಹೋದ ಶಾಂತಿಯನ್ನು ಮತ್ತು ಆಂತರಿಕ ಶಕ್ತಿಯನ್ನು ಮತ್ತೆ ಪಡೆಯಲು ಇರುವ ಏಕೈಕ ಮತ್ತು ಶ್ರೇಷ್ಠ ಮಾರ್ಗವೇ ರಾಜಯೋಗ ಧ್ಯಾನವಾಗಿದೆ. ಹಾಗಾದರೆ ರಾಜಯೋಗ ಎಂದರೇನು? ರಾಜಯೋಗ ಎಂದರೆ ಕೇವಲ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತುಕೊಳ್ಳುವುದಲ್ಲ. ರಾಜ ಎಂದರೆ ಅಧಿಪತಿ, ಯೋಗ ಎಂದರೆ ಸಂಬಂಧ. ನಮ್ಮ ಚಂಚಲವಾದ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿ ಸ್ವರಾಜ್ಯ ಅಧಿಕಾರಿಗಳಾಗುವುದೇ ರಾಜಯೋಗ. ಸರಳವಾಗಿ ಹೇಳುವುದಾದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವೇ ರಾಜಯೋಗ. ಹೇಗೆ ಮೊಬೈಲ್ ಬ್ಯಾಟರಿ ಖಾಲಿಯಾದಾಗ ನಾವು ಅದನ್ನು ಚಾರ್ಜ್ಗೆ ಹಾಕುತ್ತೇವೆಯೋ, ಹಾಗೆಯೇ ಆತ್ಮದ ಶಕ್ತಿ ಖಾಲಿಯಾದಾಗ ಅದನ್ನು ಪರಮಾತ್ಮನ ಜೊತೆ ಜೋಡಿಸಿ ಚಾರ್ಜ್ ಮಾಡುವುದೇ ಈ ರಾಜಯೋಗ. ರಾಜಯೋಗವು ತುಂಬಾ ಸರಳವಾಗಿದೆ. ಇದನ್ನು ನೀವು ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಮೊದಲನೇ ಹಂತ, ನಾನು ಯಾರು? ನಿಮ್ಮ ಗಮನವನ್ನು ಹೊರಗಿನ ಶಬ್ದಗಳಿಂದ ತೆಗೆದು ನಿಮ್ಮ ಅಂತರಂಗಕ್ಕೆ ತನ್ನಿ. ಹುಬ್ಬುಗಳ ಮಧ್ಯೆ ಹೊಳೆಯುತ್ತಿರುವ ನಕ್ಷತ್ರದಂತೆ ನಿಮ್ಮನ್ನು ನೀವು ನೋಡಿ. ನಾನು ಈ ದೇಹವಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಶಾಂತ ಸ್ವರೂಪ ಆತ್ಮ ಎಂದು ಅನುಭವ ಮಾಡಿ. ಎರಡನೆಯ ಹಂತ, ತಂದೆಯ ಪರಿಚಯ. ಈಗ ನಿಮ್ಮ ಮನಸ್ಸನ್ನು ಸೂರ್ಯ, ಚಂದ್ರ, ನಕ್ಷತ್ರಗಳಾಚೆಗೆ ಇರುವ ಕೆಂಪು ಮಿಶ್ರಿತ ಬಂಗಾರದ ಲೋಕಕ್ಕೆ, ಅಂದರೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗಿ. ಅಲ್ಲಿ ಪರಮಾತ್ಮ ಶಿವ ತಂದೆಯನ್ನು ಜ್ಯೋತಿ ಸ್ವರೂಪದಲ್ಲಿ ನೋಡಿ. ಅವರೇ ನನ್ನ ತಂದೆ, ಶಾಂತಿ ಸಾಗರ ಎಂದು ಗುರುತಿಸಿ. ಮೂರನೇ ಹಂತ, ಪ್ರಾಪ್ತಿ. ಈಗ ಆ ಪರಮಜ್ಯೋತಿಯಿಂದ ಶಾಂತಿ, ಪವಿತ್ರತೆ ಮತ್ತು ಶಕ್ತಿಯ ಕಿರಣಗಳು
ಮಳೆಗರಿದಂತೆ ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಭಾವಿಸಿ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತಿದೆ, ನೀವು ಹಗುರವಾಗುತ್ತಿದ್ದೀರಿ ಎಂದು ಅನುಭವ ಮಾಡಿ. ಬನ್ನಿ, ದಿನದಲ್ಲಿ ಕೇವಲ 20 ನಿಮಿಷ ಈ ರಾಜಯೋಗವನ್ನು ಅಭ್ಯಾಸ ಮಾಡಿ. ನಿಮ್ಮ ಜೀವನವನ್ನು ಸುಖ ಮತ್ತು ಶಾಂತಿಮಯವನ್ನಾಗಿ ಮಾಡಿಕೊಳ್ಳಿ. ಆತ್ಮೀಯರೇ, ಇದು ಕೇವಲ ಕೇಳುವ ವಿಷಯವಲ್ಲ, ಇದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಷಯವಾಗಿದೆ. ಈ ರಾಜಯೋಗವನ್ನು ವಿಸ್ತಾರವಾಗಿ ಮತ್ತು ಉಚಿತವಾಗಿ ಕಲಿಯಲು ಮಂಡ್ಯದ ಬನ್ನೂರು ರಸ್ತೆಯಲ್ಲಿರುವ ನಮ್ಮ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಅವಶ್ಯವಾಗಿ ಭೇಟಿ ನೀಡಿ. ನೆನಪಿರಲಿ, ಈಗಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ. ನಿಮ್ಮ ಶ್ವಾಸದ ಮೇಲೆ ಭರವಸೆ ಇಲ್ಲ. ಓಂ ಶಾಂತಿ.